ಇದು ಈ ಸುದ್ದಿ ನೀವು ಹೇಗೆ ತೆಗೆದುಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಎಲ್ಲ ಸುದ್ದಿನೂ ನಿಮಗೆ ಬಿಟ್ಟಿದ್ದೆ. ನಾವು ಏನಿದೆ ಅದನ್ನು ಹೇಳ್ತೀವಿ, ವಾಸ್ತವ ಕನ್ನಡಿ ಥರ ತೋರಿಸ್ತೀವಿ, ನೀವು ಡಿಸೈಡ್ ಮಾಡಿ. ಈಗಿರೋ ಸುದ್ದಿನ ಸ್ವಲ್ಪ ನೀವು ಹತ್ರ ಬನ್ನಿ, ಹತ್ತಿರದಿಂದ ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇದು ನೀವು ಹೆಂಗೆ ಡಿಸೈಡ್ ಮಾಡಬೇಕು ಅಂತ. ರಾಮನ ಊರಿನಲ್ಲಿ ಮೀನೂಟದ ರಾಜಕೀಯದ ಬಿಸಿ ಚರ್ಚೆ ನಡೀತಾ ಇದೆ ರೀ. ದಟ್ ಈಸ್ ದ ಪಾಯಿಂಟ್. ಅಯೋಧ್ಯೆ ಬಗ್ಗೆ ಹೇಳ್ತಾ ಇದ್ವಿ ನಾವು. ಅಯೋಧ್ಯೆಯಲ್ಲಿ ವಧೆಯಿಲ್ಲದ ಜಾಗದಲ್ಲಿ ಕಾಂಗ್ರೆಸ್ ಮೀನೂಟದ ಪಾರ್ಟಿ ಮಾಡ್ತಾ ಇದೆ. ಕೈ ಆಂತರಿಕ ವಲಯದಲ್ಲೇ ಆಕ್ಷೇಪ ಶುರುವಾಗ್ತಾ ಇದೆ. ಸನಾತನ ಧರ್ಮಕ್ಕೆ ಅಪಮಾನ ಅಂತ ಭಾರತೀಯ ಜನತಾ ಪಕ್ಷ ಕಿಡಿಕಾರ್ತಾ ಇದೆ. ಈಗ ಇದು ರಾಜಕೀಯ. ಅಯೋಧ್ಯೆಯಲ್ಲಿ ವಿವಾದದ ಕಿಡಿ ಹೊತ್ತಿಸಿದ ಮತ್ಸ್ಯ ಭೋಜನ, ಧಾರ್ಮಿಕ ವಿಧಿವಿಧಾನಗಳು ಅಂತ ಹೇಳಿದಾಗ ಇಂಥ ವಿಚಾರ ಬಹಳ ಚರ್ಚೆಗೆ ಬರುತ್ತೆ ಅಲ್ವೇ. ಬಿ ಜೆ ಪಿಯವರು ಇದೇ ರೀತಿ ಪ್ರಶ್ನೆ ಮಾಡಬೇಕಿತ್ತು. ಹುಂಡಿ ಕಳ್ಳತನ ಆದಾಗಲೂ ಕೂಡ, ಹುಂಡಿಯಲ್ಲಿ ದುಡ್ಡು ಕಳ್ಳತನ ಆದಾಗ ಅಲ್ಲಿ ಬೆನ್ನಿಗೆ ಚೂರಿ ಹಾಕೋದಲ್ಲ, ದೇವರಿಗೆ ಚೂರಿ ಹಾಕುವಂಥ ಕೆಲಸ ಕೂಡ ಅಲ್ಲಿ ನಡೆದಿದೆ ಅಲ್ವಾ. ಎಷ್ಟು ಜನ ತಮ್ಮ ದಿನಗೂಲಿಯನ್ನು ಕೂಡ ತ್ಯಾಗ ಮಾಡಿರೋದನ್ನು ನಾನು ನೋಡಿದ್ದೀವಿ. ಅಂದರೆ ಸೇರಲಿ, ರಾಮನ ಕೃಪಾ ಕಟಾಕ್ಷ ನಮಗಿರಲಿ, ಹುಂಡಿಯಲ್ಲಿ ದುಡ್ಡಿರಲಿ ಅಂತ ಹೇಳಿದವರು ಇದ್ರು. ಈಗ ಮ್ಯಾಟ್ರ್ ಏನು, ಒಂದು ಮೀನೂಟದ ರಾಜಕೀಯದ ಬಿಸಿ ಚರ್ಚೆ ನೋಡಿ. ನಮ್ಮ ದೇಶದಲ್ಲಿ ಏನೇನು ಚರ್ಚೆ ಆಗ್ತಾ ಇದೆ ಅಂದರೆ ಇದು ಚರ್ಚೆ ಆಗ್ತಾ ಇದೆ ಆಯಿತಾ. ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಮೀನೂಟದ ಪಾರ್ಟಿ. ಓಕೆ, ಈಗ ಮೀನು ತಿನ್ನಬಾರ್ದು ಅಂತಾನ, ಅಥವಾ ಈ ಸಮಯದಲ್ಲಿ ತಿನ್ನಬಾರ್ದು ಅಂತಾನ, ಅಥವಾ ಮೀನು ತಿಂದರೆ ಈಗ ಅಪರಾಧ ಆಯಿತು ಅಂತಾನ, ಅಥವಾ ದೇವರಿಗೆ ಸಮಸ್ಯೆ ಆಯಿತು ಅಂತಾನ, ಭಕ್ತರಿಗೆ ಸಮಸ್ಯೆ ಆಯಿತು ಅಂತಾನ, ಅಥವಾ ಅದು ಬೇರೆ ರೀತಿಯಾದಂಥ ಸಂದೇಶ ರವಾನೆ ಮಾಡ್ತಾ ಇದೆ ಅಂತಾನ. ಏನು ಬಿ ಜೆ ಪಿಯ ಪ್ರಮುಖ ಆರೋಪದ ಉದ್ದೇಶ ಏನು ಅಲ್ವಾ. ಈಗ ಧರ್ಮಸ್ಥಳಕ್ಕೆ ಮೀನು ತಿನ್ಕೊಂಡು ಹೋಗಿದ್ದು ನಿಮಗೆ ಗೊತ್ತಿದೆ, ಯಾರು ಮಾಜಿ ಮುಖ್ಯಮಂತ್ರಿಗಳು. ಅದನ್ನು ಅವ್ರು ಸಮರ್ಥನೆ ಮಾಡಿಕೊಂಡ್ರು. ರೇ, ಫುಡ್ ನನ್ನ ಹಕ್ಕು ರೀ, ಆಯ್ಕೆ. ಇನ್ನು ದೇವಸ್ಥಾನದ ಆವರಣದಲ್ಲೇನಾದರೂ ಬಂದು ಇಲ್ಲಿ ಬೇರೆಯವರ ಭಾವನೆಗಳಿಗೆ ಧಕ್ಕೆ ಮಾಡಿದಾರಾ ಅನ್ನುವ ಇಂಟೆನ್ಷನಿಂದ ಸುದ್ದಿ ನೋಡಬೇಕು ಅನ್ನೋದು ನನ್ನ ಯೋಚನೆ. ಬಟ್ ದಟ್ ಇಸ್ ಲೆಫ್ಟ್ ಟು ಯು, ನೀವು ಇದನ್ನು ಹೆಂಗೆ ನೋಡ್ತೀರಾ ನೋಡಿ ಅಂತ. ಯಾಕಂತ ಹೇಳಿದ್ರೆ ರಾಜಕಾರಣ ಮಾಡಬೇಕು ಅಂತಿದ್ರೆ, ಸಮಸ್ಯೆ ಸೃಷ್ಟಿ ಮಾಡಬೇಕು ಅಂತಿದ್ರೆ, ಕೆಸರೆರಚಾಟ ಆಗಬೇಕು ಅಂತ ಹೇಳಿದರೆ ಏನು ಬೇಕಾದ್ದು ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ರಾಜಕಾರಣಿಗಳು ಅಲ್ವಾ. ಎಸ್, ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ಇದೆ, ಬ್ರೇಕಿಂಗ್ ಪಾಯಿಂಟ್ಸ್ ನೋಡೋಣ. ಅಯೋಧ್ಯೆಯ ನಗರದಲ್ಲಿ ಕಾಂಗ್ರೆಸ್ನಿಂದ ಮೀನೂಟದ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಅಜಯ್ ರೈ ಅಯೋಧ್ಯೆ ಭೇಟಿ ಸಂದರ್ಭದಲ್ಲಿ ಮೀನೂಟದ ಒಂದು ಪಾರ್ಟಿಯನ್ನು ಏರ್ಪಡಿಸಲಾಗಿದೆ. ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಅಜಯ್ ರೈ ಅವರು ಏರ್ಪಾಡು ಮಾಡಿರ್ತಾರೆ. ರೈ ಸ್ವಾಗತ ಕಾರ್ಯಕ್ರಮಕ್ಕೆ ಬಗೆ ಬಗೆಯ ಭರ್ಜರಿ ಮೀನೂಟ, ಅವರ ಆಗಮನಕ್ಕಿದು, ಅವರ ಸ್ವಾಗತಕ್ಕೆ ಮಾಡಿರುವಂಥದ್ದು. ಮೀನೂಟದ ವ್ಯವಸ್ಥೆ ಮಾಡಿದ್ದಂಥ ಯಾರು ಅಂತ ಹೇಳಿದ್ರೆ ರಾಮ್ ನಿಹಾಲ್ ನಿಷಾದ್. ಓಕೆ, ಪಾಯಿಂಟ್ ಟು ಬಿ ನೋಟೆಡ್. ನಿಷಾದ್ ಅನ್ನೋ ವಿಚಾರವಾಗಿ ಆಮೇಲೆ ಮಾತಾಡೋಣ. ಇತ್ತೀಚೆಗಷ್ಟೇ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು ನಿಷಾದ್. ವಿವಾದ ಸೃಷ್ಟಿಸಿದ ಅಯೋಧ್ಯೆಯ ಮೀನೂಟದ ಈ ಪಾರ್ಟಿ. ಮೀನೂಟದ ವಿರುದ್ಧ ಸಮರ ಸಾರಿದ ಬಿಜೆಪಿ ನಾಯಕರು ಬಹಳ ಶೂರರು ಈ ವಿಚಾರದಲ್ಲಿ. ಇದು ಸನಾತನ ಧರ್ಮಕ್ಕೆ ಮಾಡಿದ ಅಪಮಾನ, ಭಾರತೀಯ ಜನತಾ ಪಕ್ಷದ ಒಂದು ಕಿಡಿ. ಎಸ್, ಪವಿತ್ರ ಶ್ರಾವಣ ಮಾಸದಲ್ಲಿ ಮೀನೂಟ ಬೇಕಿತ್ತಾ ಅಂತ ಬಿಜೆಪಿ ಕಿಡಿ. ಓಕೆ, ಎಲ್ಲ ಅಡುಗೆ ಮಾಡಿದ್ರು ಅವರು, ಅದ್ರ ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕು. ಪಾರ್ಟಿ ಮಾಡಿದ್ದಲ್ಲಿ ಅಯೋಧ್ಯೆಯ ಏನು ದೇವಸ್ಥಾನದ ಪ್ರಿಮೈಸಸ್ ಅಲ್ಲ, ಅಥವಾ ಅಯೋಧ್ಯೆಯಲ್ಲಿರುವಂಥವ್ರು ಯಾರೂ ಕೂಡ ಮೀನೂಟ ಮಾಡಬಾರ್ದು ಅಂತನ, ಅಥವಾ ಶ್ರಾವಣ ಮಾಸದಲ್ಲಿ ಮೀನೂಟ ಮಾಡಬಾರ್ದು ಅಂತನ, ಅಥವಾ ಯಾವುದೇ ತಾಮಸಿಕ ಆಹಾರ ತೆಗೆದುಕೊಳ್ಬಾರ್ದು ಅಂತನ, ಮದ್ಯ, ಮೀನು, ಮಾಂಸ ಯಾವುದನ್ನು ಸ್ವೀಕರಿಸಬಾರ್ದು ಅಂತನ. ವಾಟ್ ಈಸ್ ದ ಪಾಯಿಂಟ್ ಆಫ್ ಯುವರ್ ಇಂಟೆನ್ಷನ್? ಏನ್ರಿ ಪಾಯಿಂಟು? ನಿಷಾದ್ ಅಂತ ಹೇಳಿದ್ರಲ್ಲ, ನಿಷಾದ್ ಅಂತ ಹೇಳಿದರೆ ಮೀನುಗಾರರಿಗೆ ಹೇಳೋದು ನಿಷಾದ್ ಅಂತ. ಇಫ್ ಐ ಆಮ್ ರಾಂಗ್, ಕರೆಕ್ಟ್ ಮೀ. ಓಕೆ, ನಿಷಾದ್ ಅಲ್ಲ ಅಂದರೆ ನಿಮಗೆ ಯಾವುದು ಒಗ್ಗಿರುತ್ತೆ? ಆಹಾರ ತನ್ನ ಹಕ್ಕು ಕಣ್ರಿ. ಈಗ ಅವ್ರು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಂಥವ್ರು ಅಲ್ವಾ. ಆ ವ್ಯಕ್ತಿ, ನಿಷಾದ್ ಅನ್ನೋ ವ್ಯಕ್ತಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅಂದರೆ ಬಿ ಜೆ ಪಿಯವ್ರು ಕಲಿಸ್ಕೊಟ್ರು ಅಂತ ಅನ್ಬೇಕಾ ರೀ? ಇಂಥ ವಿಚಾರ ಎಲ್ಲ ಚರ್ಚೆ ಆಗುತ್ತೆ ಅಂತ ಹೇಳಿದರೆ ನಾವು ಯಾವ ಮಟ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡಬೇಕಾಗಿದೆ ಅಲ್ವಾ. ಸಂವಿಧಾನದಲ್ಲಿ ಇದಕ್ಕೇನಾದರೂ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಅಲ್ಲಿ ಧಾರ್ಮಿಕ ಬೋರ್ಡ್ ಹಾಕ್ಕೊಂಡು, ಅಥವಾ ಅಲ್ಲಿರುವಂಥ ಭಕ್ತರಿಗೇನಾದರೂ ಪ್ರಾಬ್ಲಮ್ ಮಾಡಿದ್ರಾ, ಅಥವಾ ಆ ಆವರಣದಲ್ಲಿ, ದೇವಸ್ಥಾನದ ಆವರಣದಲ್ಲೇ
ನಿಷಿದ್ಧ ಇದ್ದು ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದಾರಾ? ಅಂಥದ್ದು ಯೋಚನೆ ಮಾಡೋಣ ರೀ. ಸುಖ ಸುಮ್ಮನೆ ಏನೋ ರಾಜಕಾರಣ ಮಾಡಬೇಕು, ರಾಜಕೀಯ ಮಾಡಬೇಕು ಅಂದ್ಕೊಂಡು ಮೀನು ತಿಂದರೂ ರಾಜಕೀಯ, ಏನು ತಿಂದರೂ ರಾಜಕೀಯ, ಉಪವಾಸ ಇದ್ದರೂ ರಾಜಕೀಯ, ಎಲ್ಲವನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಫಸ್ಟು ಜನರ ಅಭಿವೃದ್ಧಿ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆನ ಮಾಡ್ಕೊಳ್ಳಿ. ಮೀನು ಊಟ ಮಾಡಿದ್ರು, ಆ ಮಾಂಸ ತಿಂದರು, ಬರೀ ಇದೇ ಆಯ್ತಲ್ರಿ. ದಿಸ್ ಈಸ್ ವಾಟ್ ದ ರಿಯಾಲಿಟಿ ಆಫ್ ಅವರ್ ನೇಷನ್. ಓಕೆ, ನಮ್ಮ ದೇಶ ಆ್ಯಕ್ಚುಲಿ ತುಂಬ ಒಳ್ಳೆಯ ದೇಶ. ಆದರೆ ಇಂಥ ರಾಜಕಾರಣಿಗಳ ಈ ಕೆಟ್ಟ ಕೀಳು ಮಟ್ಟದ ರಾಜಕಾರಣದಿಂದ ಪರಿಸ್ಥಿತಿ ಹಾಳಾಗ್ತಾ ಇದೆ. ದಟ್ ಇಸ್ ಫಾರ್ ಶ್ಯೂರ್.